ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ಪ್ರಕೃತಿಯ ಮಡಿಲಲ್ಲಿರುವ ಮತ್ತೊಂದು ಅದ್ಭುತ ಸಂಜೀವಿನಿ, ಪುರಾತನ ಈಜಿಪ್ಟ್ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ದಿವ್ಯ ಪುಷ್ಪವೆಂದೇ ಕರೆಯಲ್ಪಡುವ ನೀಲಿ ಕಮಲ ಅಥವಾ ಬ್ಲೂ ಲೋಟಸ್ ಬಗ್ಗೆ ತಿಳಿಯೋಣ. ಸಂಸ್ಕೃತದಲ್ಲಿ ಇದನ್ನು ನೀಲೋತ್ಪಲ ಎಂದು ಕರೆಯಲಾಗುತ್ತದೆ. ಇದು ಕೇವಲ ನೀರಿನಲ್ಲಿ ಅರಳುವ ಸುಂದರ ಹೂವಲ್ಲ, ಬದಲಾಗಿ ಮನಸ್ಸನ್ನು ಅಧ್ಯಾತ್ಮದ ಉತ್ತುಂಗಕ್ಕೆ ಕೊಂಡೊಯ್ಯುವ ಮತ್ತು ದೇಹವನ್ನು ಪುನಶ್ಚೇತನಗೊಳಿಸುವ ಶಕ್ತಿಯನ್ನು ಹೊಂದಿರುವ ಔಷಧಿಯಾಗಿದೆ. ನಮ್ಮ ಪೂರ್ವಜರು ಈ ಹೂವನ್ನು ಜ್ಞಾನೋದಯ ಮತ್ತು ಆಂತರಿಕ ಶಾಂತಿಯ ಸಂಕೇತವಾಗಿ ಕಂಡಿದ್ದಾರೆ. ವೈಜ್ಞಾನಿಕವಾಗಿ ನಿಂಪಿಯಾ ಕೆಲೂಲಿಯಾ ಎಂದು ಕರೆಯಲ್ಪಡುವ ಈ ಹೂವು ಮನಸ್ಸಿನ ಮೇಲೆ ಅದ್ಭುತವಾದ ಪರಿಣಾಮ ಬೀರುತ್ತದೆ. ಇಂದಿನ ಒತ್ತಡದ ಜಗತ್ತಿನಲ್ಲಿ ಅನೇಕರು ಆತಂಕ, ಅತಿಯಾದ ಆಲೋಚನೆ ಮತ್ತು ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ. ಅಂಥವರಿಗೆ ನೀಲಿ ಕಮಲವು ಸಾಕ್ಷಾತ್ ಶಾಂತಿದೂತನಂತೆ ಕೆಲಸ ಮಾಡುತ್ತದೆ. ಇದರಲ್ಲಿರುವ ಅಪೋಮಾರ್ಫಿನ್ ಎಂಬ ಅಂಶವು ಮೆದುಳನ್ನು ಸಡಿಲಗೊಳಿಸಿ ಗಾಢವಾದ ಮತ್ತು ಸುಖಕರವಾದ ನಿದ್ರೆ ಬರುವಂತೆ ಮಾಡುತ್ತದೆ. ಬ್ರಾಹ್ಮಿ ಹೇಗೆ ಜ್ಞಾಪಕಶಕ್ತಿಯನ್ನು ಹೆಚ್ಚಿಸುತ್ತದೆಯೋ ಹಾಗೆಯೇ ನೀಲಿ ಕಮಲವು ಮನಸ್ಸಿನ ಆಳದಲ್ಲಿರುವ ಒತ್ತಡವನ್ನು ಹೊರಹಾಕಿ ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತದೆ. ದೈಹಿಕ ಸಾಮರ್ಥ್ಯದ ವಿಷಯಕ್ಕೆ ಬಂದರೆ ನೀಲಿ ಕಮಲವು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಮತ್ತು ಸ್ನಾಯುಗಳ ಸೆಳೆತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ನೋವು ಮತ್ತು ಅತಿಯಾದ ಒತ್ತಡವನ್ನು ನಿವಾರಿಸಲು ಇದರ ಕಷಾಯ ಅಥವಾ ಟೀ ಬಹಳ ಪ್ರಯೋಜನಕಾರಿ. ಅಷ್ಟೇ ಅಲ್ಲದೆ ಇದು ಲೈಂಗಿಕ ಆರೋಗ್ಯವನ್ನು ವೃದ್ಧಿಸುವಲ್ಲಿಯೂ ತನ್ನದೇ ಆದ ಮಹತ್ವ ಹೊಂದಿದೆ. ಚರ್ಮದ ಕಾಂತಿ ಹೆಚ್ಚಿಸಲು ಮತ್ತು ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ಈ ಹೂವಿನ ಸಾರವು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ. ಪ್ರಕೃತಿಯ ಈ ಅಮೂಲ್ಯ ಕೊಡುಗೆಯನ್ನು ನಾವು ಸರಿಯಾದ ಮಾರ್ಗದರ್ಶನದಲ್ಲಿ ಬಳಸಿದರೆ ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ಪ್ರಶಾಂತವಾದ ಮತ್ತು ಸಮತೋಲಿತ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು. ಈ ಸುಂದರ ದಳಗಳ ಹಿಂದೆ ಅಡಗಿರುವ ದೈವಿಕ ಶಕ್ತಿಯನ್ನು ಅರಿತು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.